ಸಿಎಂ ಕುರ್ಚಿ ಕನಸು ಕಾಣ್ತಾ ಇರುವಂತಹ ಸಚಿವ ಸತೀಶ್ಗೆ ಶಾಕ್ ಎದುರಾಗ್ತಾ ಇದೆ. ಭೂ ವಿವಾದ, ಬೆಳಗಾವಿ ಸಾಹುಕಾರ್ಗೆ 120 ಸಂಕಷ್ಟ. ಆಪ್ತನಿಗೆ ನೆರವಾಗೋದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಕನಸಿಗೆ ಕೊಳ್ಳಿ ಹಿಡುತ್ತಾ ಡಿಸಿಸಿ. ವಿವಾದಾತ್ಮಕ ಜಾಗಕ್ಕೆ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಬರೋಬ್ಬರಿ 120 ಕೋಟಿ ಸಾಲ ಇದೆಯಾ ಈ ಜಾಗಕ್ಕೆ? ಪೊಲೀಸರಿಗೆ ಸೇರಿದ ಜಾಗವನ್ನ ಕಬಳಿಸಿ ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರ? ದಾಖಲೆ ಪರಿಶೀಲನೆ ನಡೆಸದೆ ಸಾಲ ಕೊಟ್ಟಂತಹ ಬ್ಯಾಂಕ್ 4 ಎಕರೆ ಜಮೀನು ಅಡವಿಟ್ರೆ 120 ಕೋಟಿ ಸಾಲ ಮಂಜೂರು ಮಾಡಲಾಗುತ್ತೆ. ಬೆಳಗಾವಿಯ ಶ್ರೀನಗರದಲ್ಲಿರುವಂತಹ 5.21 ಎಕರೆ ಜಮೀನು ಪೊಲೀಸ್ ಇಲಾಖೆಗೆ ಸೇರಿದ ಜಾಗ ಕಬಳಿಸಿದ ಆರೋಪ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಭೂಮಿ ಮರಳಿ ಪಡೆಯೋದಕ್ಕೆ ಬೆಳಗಾವಿ ಹಿಂದಿನ ಎಸ್ಪಿ ಹೋರಾಟ ನಡೆಸ್ತಾ ಇರುವಂಥದ್ದು. ಎಸ್ಪಿ ಆಗಿದ್ದ ಭೀಮಾಶಂಕರ್ ಗುಳೇಜ್ ಜಾಗದ ಮೂಲ ದಾಖಲೆ ಸಂಗ್ರಹಿಸಿರುವಂತಹ ಹಿಂದಿನ ಎಸ್ಪಿ ಈ ಜಾಗ ನಮ್ಮದು, ಬೇರೆಯವರ ಪಾಲಾಗಿದ್ದು ಹೇಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ನೀಡಿ ಅಂತ ಹೇಳ್ಬಿಟ್ಟು ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ಜಾಗ ಖರೀದಿಸಿ ಪೇಚಿಗೆ ಸಿಲುಕಿದಂತಹವರು ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಈಗ 5 ಕೋಟಿ ಕೊಟ್ಟಿರ್ತಾರೆ ಅಂದಾಜು. ಸರ್ಕಾರಿ ಜಾಗ ಕಬಳಿಕೆ ಹಿನ್ನೆಲೆ ಲೋಕಾಯುಕ್ತಗೆ ದೂರು ಕೂಡ ಕೊಟ್ಟಿರುವಂತದ್ದು. ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗುಡ್ಡೇತರಿಂದ ದೂರು ದಾಖಲಾಗಿದೆ. ಜಾಗ ಖರೀದಿಸಿ ಪೇಚಿಗೆ ಸಿಲುಕಿದಂತಹ ಪ್ರಥಮ ದರ್ಜೆ ಗುತ್ತಿಗೆದಾರ ಜಯಶೀಲ ಶೆಟ್ಟಿ ಬೆಳಗಾವಿಯ ಮುಜಾವರ್ ಕುಟುಂಬದಿಂದ 2024ರಲ್ಲಿ ಈ ಒಂದು ಜಾಗವನ್ನ ಖರೀದಿ ಮಾಡಿರ್ತಾರೆ. ಅಂದಾಜು 5 ಕೋಟಿ ಕೊಟ್ಟುಬಿಟ್ಟು 5.21 ಎಕರೆ ಜಮೀನನ್ನ ಖರೀದಿಸಿರ್ತಾರೆ ಜಯಶೀಲ ಶೆಟ್ಟಿ. ಆಪ್ತನಿಗೆ ನೆರವಾಗೋದಕ್ಕೆ ಹೋಗಿ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ರ ಸಾಹುಕಾರ್ ಅನ್ನುವಂಥದ್ದು. ಇಂದಿನ ಎಸ್ಪಿಡಿ ಭೀಮಾಶಂಕರ್ ಗುಳೇದ್ರಿಂದ ಜಾಗದ ಮೂಲ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ. ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಭೂ ಹಗರಣಗಳು ನಡೀತಾ ಇರ್ತವೆ. ಈಗಾಗಲೇ ಈ ಹುಳಂದ ಗ್ರಾಮದ 508 ಎಕರೆ ಸರ್ಕಾರಿ ಜಮೀನನ್ನು ಕಬಳಿಸಿದ್ರು. ಅದಲ್ಲದೆ ರಾಯಬಾಗ್ ತಾಲೂಕು ದೇವನಕಟ್ಟಿ ಗ್ರಾಮದಲ್ಲಿ 264 ಎಕರೆ ಜಮೀನನ್ನು ಕಬಳಿಸಿದ್ರು. ಅವನ್ನೆಲ್ಲ ಹೋರಾಟಗಳ ಮುಖಾಂತರ ಕರ್ನಾಟಕ ಸರ್ಕಾರ ಅಂತ ಮರು ದಾಖಲಾಗಿದೆ. ನಮಗೆಲ್ಲ ಗೊತ್ತಿದ್ದ ವಿಷಯ. ಇದರಲ್ಲೇ ಈ ಬೆಳಗಾವಿಯಲ್ಲಿ ಹಿಂದೆಂದೂ ಕಾಣದಂತ ಒಂದು ಅತ್ಯಂತ ಭಯಂಕರ ಭೂ ಹಗರಣ ನಡೆದಿದೆ. ಅದೇನಪ್ಪಾ ಅಂದ್ರ ಸರ್ವೆ ನಂಬರ್ 1316/3 ಇದ್ರ ಕ್ಷೇತ್ರ 5 ಎಕರೆ 34 ಗುಂಟೆ ಜಮೀನವನ್ನ ಪೊಲೀಸ್ ಗೋಳಿಬಾರ್ ಕಡೆ ಅಂತ ಹೇಳಿ 1924ರಿಂದಲೂ ಇದೆ. 1975ರವರೆಗೂ ಪೊಲೀಸ್ ಗೋಳಿಬಾರ್ ಇದೆ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ 75ರಲ್ಲಿ ಅದಕ್ಕೆ ಖಾಸಗಿ ವ್ಯಕ್ತಿಗಳ ಹೆಸರು ಮುಜಾವರ್ ಅಂತ ಹೇಳಿ ಖಾಸಗಿ ವ್ಯಕ್ತಿಗಳ ಹೆಸರು ದಾಖಲಾಗ್ತವೆ. ಮುಂದೆ ಹೋಗಿ ಅದು 16 ಹಿಸ್ಸಾಗಳನ್ನು ಮಾಡಿ ಅದನ್ನ ಯಾರ್ಯಾರು ಖರೀದಿ ತಗೊಂಡಿದ್ದಾರೆ. ಇಲ್ಲಿ ನೋಡಿದಾಗ ಏನ್ ಅನಿಸ್ತೈತೆ ಅಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರ್ತಕ್ಕಂಥ ಇದು ಸುಮಾರು ಒಂದು 300 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಭೂ ಹಗರಣದಲ್ಲಿ ಇದಕ್ಕೆಲ್ಲ ರಾಜಕಾರಣಿಗಳು ಅಧಿಕಾರಿಗಳು ಸೇರಿದಾರ ಅಂತೇಳಿ ಖಚಿತವಾಗಿದೆ. ಅದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಸಲ ಇದ್ರ ಬಗ್ಗೆ ಮನವಿಗಳನ್ನು ಕೊಟ್ಟರು, ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಭೂ ಹಗರಣಗಳು ನಡೀತಾ ಇರ್ತವೆ. ಈಗಾಗಲೇ ಈ ಹುಳಂದ ಗ್ರಾಮದ ನೋಡ್ತಾ ಇರ್ಬೋದು, ಸಿಎಂ ಕುರ್ಚಿ ಕನಸು ಕಾಣ್ತಾ ಇರುವಂತಹ ಈಗ ಸಚಿವ ಸತೀಶ್ ಅವ್ರಿಗೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಆಪ್ತರಿಗೆ ಸಹಾಯವನ್ನ ಮಾಡೋದಕ್ಕೆ ಹೋಗಿ ಎಲ್ಲೋ ಒಂದ್ ಕಡೆ ಸಂಕಷ್ಟಕ್ಕೆ ಸಿಲ್ಕ್ ಹಾಕೊಂಡಿದ್ದಾರೆ. ಗೌರ್ಮೆಂಟ್ ಸರ್ಕಾರಿ ಜಾಗ, ಸೊ ದಾಖಲೆಗಳೆಲ್ಲವನ್ನು ಕೂಡ ಸಂಗ್ರಹಿಸಿ ಪರಿಶೀಲನೆ ಕೂಡ ಮತ್ತೊಂದು ಕಡೆ ಮಾಡಲಾಗ್ತಾ ಇದೆ. ಎಲ್ಲಿ ಎಡವಟ್ಟಾಗಿದೆ, ಯಾಕೆ ಹೀಗಾಯಿತು ಅನ್ನುವಂತಹ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು. 2024ರಲ್ಲಿ ಈ ಜಾಗವನ್ನ ಖರೀದಿ ಮಾಡಲಾಗಿರುತ್ತೆ. 5 ಕೋಟಿಯನ್ನ ಕೊಟ್ಬಿಟ್ಟು 5.21 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ ಜಯಶೀಲ ಶೆಟ್ಟಿ ಅನ್ನುವಂಥವ್ರು. ಇದೀಗ ಸರ್ಕಾರಿ ಜಾಗ ಕಬಳಿಕೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಮೊರೆ ಹೋಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು.